ಕೇಂದ್ರದ ನೀರಾವರಿ ಸಚಿವರು ನಮ್ಮನ್ನ ತಮಿಳುನಾಡಿನ ಪೆನ್ನಾರ್ ನದಿ ಬಗ್ಗೆ ಕೋರ್ಟ್ ಅಲ್ಲಿ ನೀವೇನಾದ್ರು ಮಾಡಿ ಒಂದು ಕಾಂಪ್ರಮೈಸ್ ಫಾರ್ಮುಲಾ ಕೊಡಿ ಅಂತ ಹೇಳಿ ಅವರು ಒಂದು ಆದೇಶ ಕೊಟ್ಟಿದ್ರು. ಆ ಪ್ರಕಾರ 2-3 ಡೇಟ್ ಫಿಕ್ಸ್ ಆಗಿತ್ತು, ಅದು ನಡೆದಿರ್ಲಿಲ್ಲ. ನಾವು ಬೆಳಗಾವಿ ಅಸೆಂಬ್ಲಿ ಟೈಮಲ್ಲಿ ನಾವೇ ಒಂದು ಟೈಮ್ ರಿಕ್ವೆಸ್ಟ್ ಮಾಡಿದ್ದು. ಈಗ ಸೆಂಟ್ರಲ್ ಗವರ್ಮೆಂಟ್ ಕೋರ್ಟ್ ಅಫಿಡವಿಟ್ ಫೈಲ್ ಮಾಡಬೇಕಾಗಿದೆ. ಅದಕ್ಕೆ ನನ್ನನ್ನ 18ನೇ ತಾರೀಕು ಕರೆಸಿದ್ರು. ಸೊ ಲಾಸ್ಟ್ ಮೂಮೆಂಟ್ ಅಲ್ಲಿ ತಮಿಳುನಾಡವರು ನಾವು ಅದನ್ನ ಸಪರೇಟ್ ಒಂದು ಮೀಟ್ ಮಾಡ್ತೀವಿ, ಅವ್ರ ಎದುರುಗಡೆ ಕೂತ್ಕೊಂಡು ಮಾತಾಡಲ್ಲ ಅಂತ ಹೇಳಿ ಸುದ್ದಿ ಅಷ್ಟೇ, ಅಧಿಕೃತ ಅಲ್ಲ. ಅಧಿಕೃತವಾಗಿ ನಮ್ಗೆ ಪೋಸ್ಟ್ಪೋನ್ ಮಾಡಿದೀವಿ ಅಂತ ನಮ್ಗೆ ಮಿನಿಸ್ಟರ್ ಆಫೀಸ್ ಇಂದ ಫೋನ್ ಮಾಡಿದ್ರು, ನಮ್ಗೆ ಮೆಸೇಜ್ ಇಟ್ರು. ಅಷ್ಟೊತ್ತು ನಾನು ಹೊರಟ್ಬಿಟ್ಟಿದ್ದೆ. ಸೊ ಈಗ ಇನ್ನೊಂದು ಡೇಟ್ ಅವರೇ ಸಪರೇಟ್ ಆಗಿ ಅವ್ರಿಗೆ ಕರೆದು ಮಾತಾಡ್ತಾ ಹೋಗ್ತಾರೆ. ಬಹುಶಃ ಪೊಲಿಟಿಕಲಿ ಅವರು ಏನೋ ನಾವು ಇಬ್ರು ಮೀಟಿಂಗ್ ಆದ್ರೆ ಒಂದು ತಪ್ಪು ಸಂದೇಶ ಹೋಗಿದೆ ಅಂತ ಏನೋ ಗೊತ್ತಿಲ್ಲ. ಬಟ್ ನಾವು ಕ್ಯಾಬಿನೆಟ್ ಅಲ್ಲಿ ನಾನು ಹೊರಡಕ್ಕಿನ ಮುಂಚಿತ ಕ್ಯಾಬಿನೆಟ್ ಅಲ್ಲಿ ನಮ್ಮ ಸರ್ಕಾರದ ನಿಲುವು ಏನು ಅಂತ ಹೇಳಿ ನಾನು ಆಗಲೇ ತೆಗೆದುಕೊಂಡು ಹೋಗಿದ್ದೆ. ಬಟ್ ಅದನ್ನ ಮುಂದಕ್ಕೆ ಹಾಕಿದ್ದಾರೆ, ಮತ್ತೆ ಇನ್ನೊಂದು ದಿನ ಕರಿತೀವಿ ಅಂತ ಹೇಳಿದ್ದಾರೆ. ಇದು ಒಂದು ವಿಚಾರ. ಎರಡನೇ ವಿಚಾರ, ನಮ್ಮ ಪಕ್ಷದ ನಾಯಕರುಗಳನ್ನ ಭೇಟಿ ಮಾಡಿ ನಾನು ನಮ್ಮ 100 ಕಾಂಗ್ರೆಸ್ ಕಚೇರಿಗಳನ್ನ ಕಟ್ಟಬೇಕು, ಮಹಾತ್ಮ ಗಾಂಧೀಜಿಯವರ ಕಾಂಗ್ರೆಸ್ ನಾಯಕತ್ವ ವಹಿಸಿಕೊಂಡಂತ 100 ವರ್ಷದ ಶತಮಾನ ಸಂದರ್ಭದಲ್ಲಿ 100 ಕಚೇರಿಗಳನ್ನ ಪ್ರಾರಂಭ ಮಾಡಲಿಕ್ಕೆ ಹೊರಟಿದ್ದೇವೆ. ಸೊ ಬೆಂಗಳೂರು ರೇಸ್ ಕೋರ್ಸ್ ರೋಡ್ ನ ಹೊಡೆದಾಕಿದೀವಿ, ಅಲ್ಲೂ ಭೂಮಿ ಪೂಜೆಗೆ ಇನ್ವೈಟ್ ಮಾಡಿದೀವಿ. ಬೆಂಗಳೂರಲ್ಲೇ 3 ಕಡೆ ಆಗ್ತಾ ಇದೆ, ಬೇರೆ ಎಲ್ಲಾ ಕಡೆನೂ ಒಂದು 100 ಕಚೇರಿ ಕಟ್ತಾ ಇದೀವಿ. ಅದಕ್ಕೆ ಅಲ್ಲಿ ವರ್ಚುವಲ್ ಆಗಿ ಮಾಡ್ತಾರೆ, ಎಲ್ಲಾ ಕಡೆನೂ ಇಲ್ಲಿ ಫಿಸಿಕಲ್ ಆಗಿ ಮಾಡ್ತಾರೆ. ಅದಕ್ಕೆ ಆಹ್ವಾನ ಕೊಟ್ಟಿದ್ದಾರೆ. ಅವರು ಪಾರ್ಲಿಮೆಂಟ್ ಆದ್ಮೇಲೆ ಡೇಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇಷ್ಟು ವಿಚಾರ.